ಪಿತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಸದಾಕಾಲವು ಸ್ತೋತ್ರ ಉಂಟಾಗಲಿ. ಯೇಸುವೇ ಸ್ತೋತ್ರ, 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 ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಯೇಸುವೇ ವಂದನೆ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಮಹಿಮೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಯೇಸು ಸ್ವಾಮಿಯೇ ವಂದನೆ, ಯೇಸು ಸ್ವಾಮಿಯೇ ವಂದನೆ, ಯೇಸು ಸ್ವಾಮಿಯೇ ಆರಾಧನೆ, ಯೇಸು ಸ್ವಾಮಿಯೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಕೃತಜ್ಞತೆ. ಪವಿತ್ರಾತ್ಮರೇ ಕೃತಜ್ಞತೆ. ಅಲ್ಲೇಲುಯ್ಯ, ಹಲ್ಲೆಲೂಯ, 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 ಅಲ್ಲೇಲುಯ್ಯ. ಹಲ್ಲೆಲೂಯ. ಪವಿತ್ರಾತ್ಮರೇ ಸ್ತೋತ್ರ, 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 ಪವಿತ್ರಾತ್ಮರೇ ಸ್ತೋತ್ರ,
ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಸ್ತೋತ್ರ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ನಮ್ಮಲ್ಲಿ ವಾಸ ಮಾಡಲು ಬನ್ನಿರಿ. ನಮ್ಮಲ್ಲಿ ವಾಸ ಮಾಡಲು ಬನ್ನಿರಿ. ನಮ್ಮನ್ನು ಬಲಪಡಿಸಲು ಬನ್ನಿರಿ. ನಮ್ಮನ್ನು ಬಲಪಡಿಸಲು ಬನ್ನಿರಿ. ನಮ್ಮನ್ನು ಬಲಪಡಿಸಲು ಬನ್ನಿರಿ. ನಮ್ಮನ್ನು ಬಲಪಡಿಸಲು ಬನ್ನಿರಿ. ನಮ್ಮನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ನಮ್ಮನ್ನು ನಿಮ್ಮ ಪಾಪಗಳಿಂದ ತುಂಬಿರಿ. ನಮ್ಮನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ನಮ್ಮನ್ನು ನಿಮ್ಮ ಕೃಪೆಯಿಂದ ತುಂಬಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಓ ಬನ್ನಿರಿ. 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 ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಓ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಪವಿತ್ರಾತ್ಮರೇ ಬನ್ನಿರಿ. ಅಪ್ಪ ತಂದೆಯೇ ಸ್ತೋತ್ರ ರಾಜ, ವಂದನೆಗಳ ರಾಜ. ಉನ್ನತವಾದ ನಿಮ್ಮ ಕರೆಗಳಿಗಾಗಿ ಸ್ತೋತ್ರ. ಅತ್ಯುನ್ನತವಾದ ನಿಮ್ಮ ಕೃಪೆಗಾಗಿ ಸ್ತೋತ್ರ. ಪರಿಶುದ್ಧವಾದ ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಪ್ರಾರ್ಥಿಸಲು ನಮ್ಮ ಕಿವಿಗಳನ್ನು ತೆರೆದು, ನಮ್ಮ ತುಟಿಗಳನ್ನು ತೆರೆದು, ನಮ್ಮ ಹೃದಯವನ್ನು ತೆರೆದಿದ್ದೀರಿ ರಾಜ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇಂದು ನಿಮ್ಮ ಸಾಕು ತಂದೆಯಾದ ಸಂತ ಜೋಸೆಫರ ದಿನವನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ಇಂದು ಮೇ ತಿಂಗಳ ಮೊದಲನೇ ದಿನದ ಕಾರ್ಮಿಕರ ದಿನವನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಕಾರ್ಮಿಕರನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ದಯವಿಟ್ಟು ಅಡಚಣೆ, ಯಾರ ಫೋನ್ ಅಡಚಣೆಯಾಗಿದೆ, ದಯವಿಟ್ಟು ಕಟ್ ಮಾಡಿಕೊಳ್ಳಿ. ದಯವಿಟ್ಟು ಕಟ್ ಮಾಡಿ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆಗಳು ರಾಜ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಅಪ್ಪ ತಂದೆ ನಿಮಗೆ ಸ್ತೋತ್ರವನ್ನು, ಆರಾಧನೆಯನ್ನು, ಮಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ. ಅಡಚಣೆಗಳಿಗಾಗಿ ಸ್ತೋತ್ರ ರಾಜ. ನೆಟ್ವರ್ಕಿನ ಎಲ್ಲ ಸಮಸ್ಯೆಗಳಿಗಾಗಿ ಸ್ತೋತ್ರ ರಾಜ. ಆದರೂ ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಮುಂದೆ ನಾವು ಕುಳಿತು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ನಿಮ್ಮ ದಿವ್ಯ ಪ್ರಸನ್ನತೆಗಾಗಿ ಅಂಬಲಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಇಂದು ಕಾರ್ಮಿಕರ ದಿನವನ್ನು ಸ್ಮರಿಸುವಾಗ ಇಡೀ ವಿಶ್ವದಲ್ಲಿರುವಂತಹ ಎಲ್ಲ ಕಾರ್ಮಿಕರನ್ನು ನಿಮಗೆ ಸಮರ್ಪಿಸುತ್ತೇವೆ ರಾಜ. ಈ ಲೋಕದಲ್ಲಿ ಕಾರ್ಮಿಕನಿಲ್ಲದೆ ಯಾವ ಕೆಲಸವೂ ಇಲ್ಲ ರಾಜ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ವಿಧದಲ್ಲಿ ಕಾರ್ಮಿಕರಾಗಿದ್ದಾರೆ ರಾಜ. ದುಡಿಯುವ ಕಾರ್ಮಿಕ, ಕೆತ್ತನೆ ಮಾಡುವ ಕಾರ್ಮಿಕ, ಬಣ್ಣದ ಕಾರ್ಮಿಕ, ಮನೆ ಕಟ್ಟುವ ಕಾರ್ಮಿಕ, ಉದ್ಯೋಗಸ್ಥನಾದ ಕಾರ್ಮಿಕ, ಕಚೇರಿಗಳಲ್ಲಿ ಕೆಲಸ ಮಾಡುವ ಕಾರ್ಮಿಕ, ರಸ್ತೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕ, ಚಿಕ್ಕ ಪುಟ್ಟ ವ್ಯಾಪಾರದಲ್ಲಿರುವ ಕಾರ್ಮಿಕ, ದೇವರ ವಾಕ್ಯವನ್ನು ಸಾರುವ ಕಾರ್ಮಿಕ, ಪ್ರಾರ್ಥಿಸುವ ಕಾರ್ಮಿಕ, ಕುಟುಂಬದಲ್ಲಿ ತಂದೆಯಾದವನ, ತಾಯಿಯಾದವನ ಒಂದು ಕಾರ್ಮಿಕತನ. ಹೀಗೆ ಲೋಕದಲ್ಲಿ ಸ್ವಾಮಿ ಅನೇಕ ವಿಧದಲ್ಲಿ ಕಾರ್ಮಿಕರನ್ನು ನಾವು ನೋಡುತ್ತೇವೆ ರಾಜ. ದುಡಿಯುವಂತಹ ಪ್ರತಿಯೊಬ್ಬ ಮಕ್ಕಳನ್ನು ನಾವು ನೋಡುತ್ತೇವೆ ರಾಜ. ದುಡಿಮೆ ಇಲ್ಲದ ಮನುಷ್ಯನು ಈ ಲೋಕದಲ್ಲಿ ಯಾರೂ ಇಲ್ಲ ರಾಜ. ಒಂದಲ್ಲ ಒಂದು ವಿಧದಲ್ಲಿ ಒಬ್ಬ ವ್ಯಕ್ತಿ ದುಡಿಯುತ್ತಲೇ ಇರುತ್ತಾನೆ ಸ್ವಾಮಿ. ಅಪ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಎಲ್ಲ ಹಗಲು ರಾತ್ರಿ ದುಡಿಯುವಂತಹ ಇಡೀ ವಿಶ್ವದ ಮಾನವ ಕೋಟಿನ ನಿಮ್ಮ ಕರಗಳಿಗೆ ಸಮರ್ಪಿಸಿಕೊಡುತ್ತೇವೆ ರಾಜ. ಅಪ ತಂದೆ ನಿಮಗೆ ಸ್ತೋತ್ರವು, ಆರಾಧನೆಯು, ಮಹಿಮೆ ಸ್ವಾಮಿ. ಜೀವಂತ ರಜದೇವರಾಗಿ, ಸರ್ವಶಕ್ತರಾದ ತಂದೆಯಾಗಿ, ಮಹೋನ್ನತ ಪ್ರೀತಿಯ ಪ್ರಭುವಾಗಿ ಸ್ವಾಮಿ ನಿಮ್ಮ ಮುಂದೆ ಕುಳಿತು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಕರುಣಿಸಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಯಿಂದ ತುಂಬಿ ಅಭಿಷೇಕಿಸಿರಿ ಸ್ವಾಮಿ. ಸ್ವಾಮಿ, ಕಾರ್ಮಿಕರಾಗಿರುವಂತಹ ಈ ಲೋಕದ ಪ್ರತಿಯೊಬ್ಬ ಪ್ರತಿನಿಧಿಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ರಾಜ. ಅವರ ದುಡಿಮೆಯ ಪ್ರತಿಯೊಂದು ಫಲಗಳಿಗೆ ಸರಿಯಾದ ಫಲವನ್ನು ಕೊಡಿ ರಾಜ. ಅಪ ಕಾರ್ಮಿಕರಾಗಿ ದುಡಿಯುವಾಗ ಎಷ್ಟೋ ಜನ ಅನಾಹುತದಲ್ಲಿ ಮರಣ ಹೊಂದುತ್ತಾರೆ. ಕಾರ್ಮಿಕರಾಗಿ ದುಡಿಯುವಾಗ ಅನೇಕ ಜನ ಸ್ವಾಮಿ ದುಡಿಯುವಾಗ ಅಂಗವಿಕಲರಾಗುತ್ತಾರೆ.
ಅನೇಕ ಜನ ಕಾರ್ಮಿಕ ಜೀವಿತದಲ್ಲಿ ಬಳಲಿ ಹೋಗಿದ್ದಾರೆ. ದುಡಿದು ದುಡಿದು ಸ್ವಾಮಿ ಅವರು ದಣಿದು ಹೋಗಿದ್ದಾರೆ. ರಸ್ತೆಯಲ್ಲಿ, ಬಿಸಿಲಿನಲ್ಲಿ ಸ್ವಾಮಿ, ಒಬ್ಬ ಕಾರ್ಮಿಕನು ದುಡಿಯದಿರುವಂಥ ಸ್ಥಳಗಳಿಲ್ಲ ಸ್ವಾಮಿ. ಬೆಳಗಿನಿಂದ ಸಂಜೆಯವರೆಗೂ, ಸಂಜೆಯಿಂದ ಬೆಳಗಿನವರೆಗೂ, ರಾತ್ರಿಯೆಲ್ಲವೂ ದುಡಿಯುವ ಕಾರ್ಮಿಕನಿದ್ದಾನೆ ಸ್ವಾಮಿ. ಅಪ್ಪ, ಎಲ್ಲ ಕಾರ್ಮಿಕರಿಗಾಗಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಕಾರ್ಮಿಕರನ್ನು ಆಶೀರ್ವದಿಸಿರಿ ರಾಜ. ಅಪ್ಪ, ಈ ಲೋಕದಲ್ಲಿರುವಂಥ ಪ್ರತಿಯೊಬ್ಬ ಕಾರ್ಮಿಕನು ಸ್ವಾಮಿ ನಿಮ್ಮ ಕೃಪೆಯಿಂದ ತುಂಬಿಕೊಳ್ಳುವಂತೆ ಮಾಡಿರಿ ರಾಜ. ತನ್ನ ದುಡಿಮೆಯ ಫಲದಿಂದ ಕೈ ಕೆಸರಾದರೆ ಬಾಯಿ ಮೊಸರು ಎಂದು ನೀವು ಹೇಳುವಂಥ ವಾಕ್ಯದ ನಿಮಿತ್ತವಾಗಿ ಸ್ವಾಮಿ, ಪ್ರತಿಯೊಬ್ಬ ಕಾರ್ಮಿಕನು ದುಡಿಮೆಗೆ ತಕ್ಕ ಫಲವನ್ನು ಪಡೆಯುವಂತೆ ಮಾಡಿರಿ ರಾಜ. ಆ ದುಡಿಮೆಯಿಂದ ತನ್ನ ಪತ್ನಿ ಮಕ್ಕಳನ್ನು ಸಾಕಿ ಸಲಹುವಂತೆ ಮಾಡಿರಿ ರಾಜ. ಅಪ್ಪ, ಯಾವುದೇ ಹಣಗಳನ್ನು ವ್ಯಯ ಮಾಡಿಕೊಳ್ಳದಂತೆ ಮಾಡಿರಿ ರಾಜ. ಎಲ್ಲ ಕಾರ್ಮಿಕರಿಗೂ ಆರೋಗ್ಯವನ್ನು ಕರುಣಿಸಿರಿ ರಾಜ. ಎಲ್ಲ ಕಾರ್ಮಿಕರು ಪ್ರಾಮಾಣಿಕರಾಗಿ ದುಡಿಯುವಂತೆ ಮಾಡಿರಿ ರಾಜ. ಎಲ್ಲ ಕಾರ್ಮಿಕರು ತಮ್ಮ ಕುಟುಂಬಗಳಲ್ಲಿ ಸಮಾಧಾನವನ್ನು, ಸಂತೋಷವನ್ನು ಅನುಭವಿಸಿರಿ ರಾಜ. ಎಲ್ಲ ಕಾರ್ಮಿಕರಿಗೆ ಆರೋಗ್ಯವನ್ನು ಕೊಡಿರಿ ರಾಜ. ಅಪ್ಪ, ಎಲ್ಲ ಕಾರ್ಮಿಕರನ್ನು ಸ್ವಾಮಿ ನಿಮ್ಮ ಕೃಪೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಎಲ್ಲ ಕಾರ್ಮಿಕರ ಜೀವಿತವನ್ನು ನಿಮ್ಮ ಕರಗಳಿಗೆ ನಾವು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಇಡೀ ವಿಶ್ವದ ಕಾರ್ಮಿಕ ಒಂದಲ್ಲ ಒಂದು ವಿಧದಲ್ಲಿ ದುಡಿಯುತ್ತಿರುವಂತಹ ಪ್ರತಿಯೊಬ್ಬ ಕಾರ್ಮಿಕರನ್ನು ಆಶೀರ್ವದಿಸಿ ಅನುಗ್ರಹಿಸಲಿ ಸ್ವಾಮಿ. ಅವರಿಗೆ ಆರೋಗ್ಯವನ್ನು ಕೊಡಿರಿ ಸ್ವಾಮಿ. ಅವರ ಅಂತರಾಳದ ಕೊರಗುಗಳು, ನೋವುಗಳು, ಭಾರಗಳು, ವೇದನೆಗಳು, ದುಃಖಗಳು, ಏಕಾಂಗಿತನಗಳು ಸ್ವಾಮಿ ಹಾಗೂ ಹಲವರಿಂದ ವಂಚನೆಗೊಳಗಾಗುವಂತಹ ಸಂದರ್ಭಗಳು ಸ್ವಾಮಿ, ಕರುಣೆ ತೋರಿ ದಯೆ ತೋರಿರಿ ರಾಜ. ಅಪ್ಪ, ನಿಮ್ಮ ಕೃಪೆಯಿಂದ ಎಲ್ಲ ಕಾರ್ಮಿಕರ ಮೇಲೆ ಕರುಣೆ ತೋರಿ ದಯೆ ತೋರಿರಿ ರಾಜ. ಅವರನ್ನು ನಿಮ್ಮ ಆತ್ಮರಿಂದ ತುಂಬಿ ಸ್ವಾಮಿ ಅಭಿಷೇಕಿಸಿ, ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು ಅಭಿಷೇಕಿಸಿ ಮುನ್ನಡೆಸಿರಿ ಎಂದು ಪಿತಸುತ್ತ ಮತ್ತು ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಅಪ್ಪ ತಂದೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರೈಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ರಾತ್ರಿಯಲ್ಲಿ ಒಳ್ಳೆಯ ನಿದ್ರೆಯನ್ನು ಕರುಣಿಸಿ ಈ ಹೊಸ ದಿವಸವನ್ನು ನೀವು ನನಗೆ ದಾನವಾಗಿ ಕೊಟ್ಟದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ. ದಯಾಳು ದೇವನೇ, ನಮ್ಮನ್ನೆಲ್ಲರನ್ನು ನಿಮ್ಮ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಪಿತನೇ, ಅನುದಿನದ ಆಹಾರ ನೀಡಿ ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ತಂದೆಯಾದ ದೇವರೇ, ನಮ್ಮನ್ನೆಲ್ಲರನ್ನು ನಿಮ್ಮ ಅಂಗೈಯಲ್ಲಿ ಚಿತ್ರಿಸಿ ಕಣ್ಮಣಿಯಂತೆ ಕಾಯುವ ನನ್ನ ಯೇಸು ರಾಜರೇ, ನಿಮಗೆ ಸ್ತೋತ್ರ. ಪ್ರಭುವೇ, ಒಳ್ಳೆಯ ಗಾಳಿ, ಬೆಳಕು, ಈ ಪ್ರಕೃತಿ, ಪರಿಸರ, ಯಶಸ್ವಿ ಸಮಸ್ತವನ್ನು ನೀವು ನನಗೆ ಕೊಟ್ಟದಕ್ಕಾಗಿ ಸ್ತೋತ್ರ. ಯೇಸುವೆ, ನಿಮ್ಮ ಅಮೂಲ್ಯ ರಕ್ತದಿಂದ ನಮ್ಮೆಲ್ಲ ಪಾಪಗಳನ್ನು ತೊಳೆದು ಪ್ರಭುವೇ ನಿಮ್ಮ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ. ಯೇಸುವೆ ಪ್ರಭುವೇ, ನಾವೆಲ್ಲರೂ ಕಥೋಲಿಕ ಧರ್ಮ ಸಭೆಯಲ್ಲಿ ಒಂದುಗೂಡಿಸಿ ಪವಿತ್ರ ಸಂಸ್ಕಾರಗಳನ್ನು ಕೊಟ್ಟದಕ್ಕಾಗಿ ಪ್ರಭುವೇ ನಿಮಗೆ ಸ್ತೋತ್ರ. ಪ್ರಭುವೇ, ನಾನು ಹೋಗುವ ಕಡೆ ಬರುವ ಕಡೆ ಕಾವಲು ದೂತರ ಸಂರಕ್ಷಣೆಯನ್ನು ಕೊಟ್ಟದಕ್ಕಾಗಿ ಸ್ತೋತ್ರ. ಪ್ರಭುವೇ, ಪ್ರಾರ್ಥಿಸುವ ವರದಾನ ಹಾಗೂ ಪ್ರಾರ್ಥಿಸಲು ಪ್ರಭುವೇ ನಿಮ್ಮ ಪವಿತ್ರ ಆತ್ಮರ ಕೃಪಗಳಿಂದ ನನ್ನನ್ನು ತುಂಬಿಸಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ಪ್ರಭುವೇ, ಒಳ್ಳೆಯ ಕುಟುಂಬವನ್ನು ನೀಡಿದಕ್ಕಾಗಿ ನಿಮಗೆ ಸ್ತೋತ್ರ. ತಂದೆಯಾದ ದೇವರೇ, ಈ ಶರೀರಕ್ಕೆ ಒಳ್ಳೆಯ ಆರೋಗ್ಯವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ರಾಜ. ಪ್ರಭುವೇ, ನಮ್ಮೆಲ್ಲ ದುಃಖ ಭಾರ ಸಂದರ್ಭಗಳಲ್ಲಿ ನೀವೇ ನಮ್ಮ ದುಃಖ ಭಾರಗಳನ್ನು ಹೊರಿಸಿ ಪ್ರಭುವೇ ನಮ್ಮ ಏಕಾಂಗಿತನವನ್ನು ನಿವಾರಿಸಿದಕ್ಕಾಗಿ ಸ್ತೋತ್ರ ರಾಜ. ತಂದೆಯಾದ ದೇವರೇ, ಸ್ವರ್ಗೀಯಾತ್ರ ಮಧ್ಯಸ್ಥಾಂಗಗಳ ಕುಟುಂಬಗಳನ್ನು ಹಾಗೂ ಬೃಹದಾರಿಯ ಮುಖಾಂತರ ನಮ್ಮನ್ನೆಲ್ಲರನ್ನು ಪ್ರಾರ್ಥನೆಯಲ್ಲೂ ಆಧ್ಯಾತ್ಮಿಕವಾಗಿಯೂ ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ ಪ್ರಭುವೇ, ನೀವು ಮಾಡಿದೆಲ್ಲ ಉಪಕಾರಗಳಿಗಾಗಿ ನಿಮ್ಮನ್ನು ಸ್ತುತಿಸುತ್ತೇನೆ, ವಂದಿಸುತ್ತೇನೆ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ ಎಂದು ವಾಗ್ದಾನ ನೀಡಿದಾತನೇ ಸ್ತೋತ್ರ. ಪ್ರಭುವೇ, ನಿಮ್ಮ ಅಪರಿಮಿತ ಕರುಣೆಗಾಗಿ ಸ್ತೋತ್ರ. ಪ್ರಭುವೇ, ನಮ್ಮೆಲ್ಲರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭುವೇ, ನೀವೇ ನಮ್ಮ ಜೊತೆಯಲ್ಲಿದ್ದು ನಮ್ಮ ಬಾಳಿನ ಎಲ್ಲ ಆಗು ಹೋಗುಗಳಲ್ಲಿ ನೀವು ನಮ್ಮನ್ನು ಮುನ್ನಡೆಸಿರಿ ಸ್ವಾಮಿ. ಸದಾ ನಿಮ್ಮನಿಗೆ ಒಂದಾಗಿರುವಂತೆಯೂ ನಮ್ಮನ್ನೆಲ್ಲರನ್ನು ಬಲಪಡಿಸಿ ಮುನ್ನಡೆಸಿರಿ ಎಂದು ಪಿತನ, ಸುತನ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಹಾಡಿನ ಮೂಲಕವಾಗಿ ಪ್ರಭುವನ್ನು ಘನಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ.
ನಾ ನಿನ್ನ ನೋಡುವೆ, ತಂದೆ ನಾ ನಿನ್ನ ಸ್ತುತಿಸುವೆ, ಅಪ್ಪ ನಾ ನಿನ್ನ ನೋಡುವೆ, ತಂದೆ ನಾ ನಿನ್ನ ಸ್ತುತಿಸುವೆ. ತಂದೆಯು ನೀನೇ, ತಾಯಿಯು ನೀನೇ, ತಂದೆಯು ನೀನೇ, ತಾಯಿಯು ನೀನೇ, ನಾ ನಿನ್ನ ಕಂದನಲ್ಲವೇ, ನಾ ನಿನ್ನ ಕಂದನಲ್ಲವೇ, ಅಪ್ಪ ನಾ ನಿನ್ನ ನೋಡುವೆ, ತಂದೆ ನಾ ನಿನ್ನ ಕೂಗುವೆ, ಅಪ್ಪ ನಾ ನಿನ್ನ ನೋಡುವೆ. ಒಳ್ಳೆ ಕುರುಬ ನೀನೇ ಅಪ್ಪ, ಒಳ್ಳೆ ಕುರುಬ ನೀನೇ ಅಪ್ಪ, ನಾ ನಿನ್ನ ಕುರಿ ಮರಿಯು, ನಾ ನಿನ್ನ ಕುರಿ ಮರಿಯು, ಅಪ್ಪ ನಾ ನಿನ್ನ ನೋಡುವೆ, ತಂದೆ ನಾ ನಿನ್ನ ಕರೆಯುವೆ, ಅಪ್ಪ ನಾ ನಿನ್ನ ಕೂಗುವೆ. ಪ್ರಭುವನ್ನು ಆರಾಧಿಸುವ, ಪ್ರಭುವನ್ನು ಕೂಗಿ ಕರೆದು ಪ್ರಾರ್ಥಿಸುವ, ಸ್ತುತಿಸಿ ಮಹಿಮೆ ಪಡಿಸುವ, ಪೂರ್ಣ ಮನಸ್ಸಿನಿಂದ, ಆತ್ಮದಿಂದ, ಹೃದಯದಿಂದ, ಶಕ್ತಿಯಿಂದ ಮಹೋನ್ನತ ತಂದೆಯನ್ನು ಸ್ಮರಿಸೋಣ. ಹಲ್ಲೆಲೂಯಾ, 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 ಯೇಸುವೇ ಆರಾಧನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಸ್ತೋತ್ರ 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 ರಸವಂದನೆಗಳ ರಾಜ, ಸ್ತೋತ್ರ 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 ರಸವಂದನೆಗಳ ರಾಜ, ಸ್ತೋತ್ರ 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 ರಸವಂದನೆಗಳ ರಾಜ, ಓ ಸ್ತೋತ್ರ 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 ರಸವಂದನೆಗಳ ರಾಜ, ತಂದೆಯೇ ಸ್ತೋತ್ರ ರಸವಂದನೆಗಳ ರಾಜ, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ರಾಜ, ಅಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಯೇಸುವೇ ಯೇಸುವೇ ಸ್ತೋತ್ರ 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 ಸ್ತೋತ್ರ. ಓ ಕರುಣೆಯ ಕರ್ತರೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಓ ಅನುದಿನದ ಪ್ರಭುವೇ ಸ್ತೋತ್ರ ಸ್ತೋತ್ರ. ಅಪಸ್ವರ್ಗೀಯ ಮನ್ನವಾಗಿರುವ ಪ್ರಭುವೇ ಸ್ತೋತ್ರ. ಜೀವಂತ ದೇವರಾಗಿರುವವರೇ ನಿಮಗೆ ಸ್ತೋತ್ರ. ಸದಾ ನಮ್ಮನ್ನು ಕಣ್ಮಣಿಯಂತೆ ಕಾಯುವವರೇ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಬಲಹೀನತೆಗಳಿಗಾಗಿ ಸ್ತೋತ್ರ, ನಮ್ಮ ಆಲಸ್ಯಗಳಿಗಾಗಿ ಸ್ತೋತ್ರ, ನಮ್ಮ ನಿದ್ರಾವಸ್ಥೆಗಳಿಗಾಗಿ ಸ್ತೋತ್ರ, ನಮ್ಮ ಆಲೋಚನೆಗಳಿಗಾಗಿ ಸ್ತೋತ್ರ. ಅಪ್ಪ ಅಪ್ಪ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸುವೇ 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 ಯೇಸುವೇ. ಓ ಯೇಸುವೇ 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 ಯೇಸುವೇ. ಅಪ್ಪ ತಂದೆಯಪ್ಪ 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 ತಂದೆ.
ತಂದೆಯೇ ಸ್ತೋತ್ರ 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 ಸ್ವಾಮಿ. ವಂದನೆಗಳು ಸ್ವಾಮಿ. ರಾಜಾದಿರಾಜರೇ, ದೇವಾದಿದೇವರೇ, ನಿಮಗೆ ಸ್ತೋತ್ರ. ಉನ್ನತ ಕರ್ತರೇ, ನಿಮಗೆ ಸ್ತೋತ್ರ. ಅಪಾಯ ತಂದೆಯೇ, ನಿಮಗೆ ಸ್ತೋತ್ರ. ಯೇಸುವೇ, ನಿಮಗೆ ಸ್ತೋತ್ರ. ಪವಿತ್ರಾತ್ಮರೇ, ನಿಮಗೆ ಸ್ತೋತ್ರ. ಓ ಕರುಣೆಯ ಕರ್ತರೇ, ನಿಮಗೆ ಸ್ತೋತ್ರ. ಅಲ್ಲೇಲೂಯ, ಅಲ್ಲೇಲೂಯ, ಅಲ್ಲೇಲೂಯ. ಓ 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 ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲ 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 ಹಾಲ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಓ ಹಾಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಓ ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಸ್ತೋತ್ರ 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 ಸ್ತೋತ್ರಿಸು, ವಂದನೆಗಳಿಸು ಅಪ್ಪ, ಸ್ತೋತ್ರಿಸು, ವಂದನೆಗಳಿಸು, ಸ್ತೋತ್ರಿಸು, ವಂದನೆಗಳಿಸು. ಆರಾಧನೆ 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 ಸ್ವಾಮಿ. ಆರಾಧನೆ 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 ಸ್ವಾಮಿ. ಮಹಿಮೆ 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 ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಸ್ತೋತ್ರ ಸ್ವಾಮಿ, ವಂದನೆಗಳು ಸ್ವಾಮಿ. ಹಲ್ಲೆಲೂಯ, 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 Praise the Lord. 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 ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಎಲ್ಲ ಕಾರ್ಮಿಕರನ್ನು, ಇಡೀ ವಿಶ್ವದಲ್ಲಿರುವಂಥ ಎಲ್ಲ ಕಾರ್ಮಿಕರನ್ನು ಸಮರ್ಪಿಸಿ ದೇವರು ಅವರೆಲ್ಲರನ್ನು ಹಾಗೂ ನಮ್ಮೆಲ್ಲರನ್ನು ಆಶೀರ್ವದಿಸಲೆಂದು, ಸಂರಕ್ಷಿಸಲೆಂದು ನಾವು ಪ್ರಾರ್ಥಿಸೋಣ. ಅಪ್ಪ ತಂದೆಯ ಸ್ತೋತ್ರ, ಯೇಸುವೆ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ, ತ್ರಯೇಕ ದೇವರೇ ಸ್ತೋತ್ರ. ತಂದೆಯಾದ ದೇವರೇ, ಈ ಜೀವನ ಹಾಗೂ ಈ ಜೀವಿತವನ್ನು ನೀವು ನನಗೆ ದಾನವಾಗಿ ಕೊಟ್ಟತಕ್ಕಾಗಿ ತಂದೆ ನಿಮಗೆ ಕೋಟಿ ಕೋಟಿ ನಮನ. ಪ್ರಭುವೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಕಾರ್ಮಿಕರಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ತಂದೆಯಾದ ದೇವರೇ, ಎಲ್ಲಾ ಕಾರ್ಮಿಕರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಅವರ ಕುಟುಂಬಗಳನ್ನು ಅರಸಿ ಆಶೀರ್ವದಿಸಿರಿ ಪ್ರಭುವೇ. ವಿಶೇಷವಾಗಿ ಪ್ರಭುವೇ, ಕಾರ್ಮಿಕರು ಒಂದು ಕಂಪನಿಯಲ್ಲಿ ಕೆಲಸ ಮಾಡುವಾಗ ಅವರಿಗೆ ಭದ್ರತೆ ಇರಲಿ ಸ್ವಾಮಿ. ಪ್ರಭುವೇ, ಅವರ ಕೆಲಸ ಮಾಡುವ ಜಾಗದಲ್ಲಿ ಅವರಿಗೆ ಸಂರಕ್ಷಣೆ ಕೊಡಿರಿ ತಂದೆಯೇ. ಅವರು ಹೋಗುವಾಗ ಬರುವಾಗ ನೀವೇ ಅವರ ಜೊತೆಯಲ್ಲಿ ನಿಮ್ಮ ಕಾವಲುದೂತರ ಸಂರಕ್ಷಣೆ ಕೊಡಿರಿ ತಂದೆ. ಪ್ರಭುವೇ, ಅವರಿಗೆ ಕೆಲಸದಲ್ಲಿ ಆಗುವ ಎಲ್ಲ ಅನಾಹುತಗಳಿಂದ ತಪ್ಪಿಸಿರಿ ಸ್ವಾಮಿ. ವಿಶೇಷವಾಗಿ ಎಷ್ಟೊಂದು ಜನ ಕೆಲಸ ಮಾಡುವಾಗ ಅನಾಹುತದಿಂದಾಗಿ ಕೆಲವರು ಅಂಗವಿಕಲರಾಗಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ ಸ್ವಾಮಿ. ಇಂತಹ ಕಾರ್ಮಿಕರ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಪ್ರಭು, ಅವರ ಕುಟುಂಬವನ್ನು ಆಶೀರ್ವದಿಸಿರಿ ತಂದೆಯೇ. ಅವರಿಗೆ ಬೇಕಾಗಿರುವ ವಿಶೇಷವಾಗಿ ಭವಿಷ್ಯ ನಿಧಿಯನ್ನು, PF ಇಂತಹ ಸೌಲಭ್ಯಗಳಿಂದ ಅವರನ್ನು ಆಶೀರ್ವದಿಸಿರಿ ತಂದೆ. ಅವರ ಕುಟುಂಬಕ್ಕೆ ಸಂರಕ್ಷಣೆ ಕೊಡಿರಿ ತಂದೆಯೇ. ತಂದೆಯಾದ ದೇವರೇ, ಎಷ್ಟೊಂದು ಜನ ಕಾರ್ಮಿಕರು ಕೆಲಸ ಮಾಡಿ ಪ್ರಭು ಅವರಿಗೆ ಸರಿಯಾದ ಸಮಯದಲ್ಲಿ ಸಂಬಳವನ್ನು ಬರದೆ ಎಷ್ಟೊಂದು ಜನರು ಮಾಲೀಕರು ಹಿಂಸಿಸುತ್ತಿದ್ದಾರೆ. ಇಂತಹ ಮಾಲೀಕರ ಮೇಲೂ ಕರುಣೆ ತೋರಿರಿ, ದಯೆ ತೋರಿರಿ ಸ್ವಾಮಿ. ಅವರ ಮನಸ್ಸುಗಳನ್ನು ಪರಿವರ್ತಿಸಲಿ ಸ್ವಾಮಿ. ತಂದೆಯಾದ ದೇವರೇ, ಮಾಲೀಕರು ಕಾರ್ಮಿಕರಿಗೆ ಕಿರುಕುಳವನ್ನು ಕೊಡದೆ ಪ್ರೀತಿಸುವಂತೆ ಪ್ರಭುವೇ ನೀವೇ ಅವರಿಗೆ ನಿರ್ಮಲ ಹೃದಯ, ನಿರ್ಮಲ ಮನಸ್ಸನ್ನು ಕೊಡಿರಿ. ಹಾಗೆ ಕಾರ್ಮಿಕರು ಕೂಡ ಒಳ್ಳೆಯ ರೀತಿಯಲ್ಲಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವಂತೆ, ಆ ಕಂಪನಿಯನ್ನು ಅಭಿವೃದ್ಧಿಗೆ ತರುವಂತೆಯೂ ಶ್ರಮಿಸುವ ಕೃಪಾವರದಾನ ಕೊಡಿರಿ ತಂದೆಯೇ. ತಂದೆಯಾದ ದೇವರೇ, ನಾನು ಒಂದು ಕಾರ್ಮಿಕನಾಗಿದ್ದೇನೆ ಪ್ರಭುವೆ. ನನ್ನ ಕಾರ್ಮಿಕ ಪ್ರವರ್ತನೆಯನ್ನು ಆಶೀರ್ವದಿಸಿರಿ ತಂದೆಯೇ. ಪ್ರಭುವೆ, ನಾನು ಕಾರ್ಮಿಕನಾಗಿ ಕೆಲಸ ಮಾಡುವಾಗ ನನ್ನ ಕೆಲಸವನ್ನು, ನನ್ನ ವರಮಾನವನ್ನು ಆಶೀರ್ವದಿಸಿರಿ ತಂದೆಯೇ. ಎಲ್ಲ ಸಂರಕ್ಷಣೆ ನನಗೆ ಕೊಟ್ಟು ಬಲಪಡಿಸಿ, ದೃಢಪಡಿಸಿ ಮುನ್ನಡೆಸಿರಿ ಸ್ವಾಮಿ.
ತಂದೆಯಾದ ದೇವರೇ, ಇಡೀ ವಿಶ್ವಾದ್ಯಂತ ಕಾರ್ಮಿಕರಿಗೋಸ್ಕರ ನಾವು ಪ್ರಾರ್ಥಿಸುವ ಸಂದರ್ಭದಲ್ಲಿ ಎಲ್ಲಾ ಕಾರ್ಮಿಕರಿಗೂ ಒಳ್ಳೆಯ ಭದ್ರತೆಯನ್ನು, ಸಂರಕ್ಷಣೆಯನ್ನು, ಕೆಲಸ ಮಾಡುವ ಜಾಗದಲ್ಲಿ ಒಳ್ಳೆಯ ಅನುಕೂಲದ ಪರಿಸ್ಥಿತಿಗಳಾಗಿ ನೀವೇ ಅವರನ್ನು ಬದಲಾಯಿಸಿರಿ ತಂದೆಯೇ. ಎಲ್ಲರ ಮೇಲೆ ನಿಮ್ಮ ದಯೆ ಕರುಣೆ ಇರಲಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಪರಿಶುದ್ಧ ತಾಯಿ, ತಪಸ್ಸರದ ರಾಣಿಯೇ, ಕರುಣೆಯ ತಾಯಿಯೇ, ಈ ಸುಪ್ರಭಾತದ ಸಮಯದಲ್ಲಿ ಎಲ್ಲಾ ಕಾರ್ಮಿಕರಿಗೋಸ್ಕರ ನಾನು ಬೇಡುವ ಈ ಪ್ರಾರ್ಥನಾ ಮನವಿಯನ್ನು ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸು ಕ್ರಿಸ್ತರಲ್ಲಿ ಬೇಡಿ ಎಲ್ಲಾ ಕಾರ್ಮಿಕರಿಗೆ ಸಂರಕ್ಷಣೆ, ಭದ್ರತೆ, ಅವರ ಕೆಲಸದ ಜಾಗದಲ್ಲಿ ನೀವೇ ಅವರ ಜೊತೆಯಲ್ಲಿದ್ದು ಸಂರಕ್ಷಣಾ ಕೃಪಾ ವರದಾನಗಳನ್ನು ಪ್ರಭುವಿನಿಂದ ಬೇಡಿ ಅನುಗ್ರಹಿಸಿರಿ ಎಂದು ಪಿತನ, ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ತಂದೆಯೇ. ಆಮೇನ್, 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 ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಅಪ್ಪ, ನಮ್ಮ ಪ್ರೀತಿ ತಂದೆ, ರಕ್ಷಕನೇ, ಎಲ್ಲಾ ರೀತಿ ಎಲ್ಲಾ ರಕ್ಷಿಸಿ ಕಾಪಾಡುವ ತಂದೆ, ಸೋತ ತಂದೆ, ಆರಾಧನೆ ತಂದೆ, ಇವತ್ತು ಕೆಲಸಗಾರ ದಿನ ತಂದೆ, ಎಲ್ಲರನ್ನು ನಿಮ್ಮ ಪಾದಕ್ಕೆ ಒಪ್ಪಿಸಿಕೊಟ್ಟು ತಂದೆ, ಎಲ್ಲರೂ ರಕ್ಷಿಸಿ ಕಾಪಾಡುವ ತಂದೆ, ಸೋತ ತಂದೆ, ಆರಾಧನೆ ತಂದೆ. ಹೌದು ತಂದೆ, ಎಷ್ಟೋ ಜನಗಳು ಕೆಲಸಗಳಲ್ಲಿ ಇರ್ತಾರೆ ತಂದೆ, ಅವರು ಸಂತೋಷದಲ್ಲಿರುವಂತ ಹೆಣ್ಣು ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ದುಡಿತಾರೆ ತಂದೆ. ಆದ್ರೆ ಅವ್ರ ಸಂಸಾರದಲ್ಲಿ ನಡಿಬೇಕಂತ ತುಂಬಾ ಕಷ್ಟಪಡುತ್ತಿದ್ದಾರೆ ತಂದೆ. ಅವರಿಗೆ ಕಷ್ಟಗಳು ಜೀವನವನ್ನು ನಡೆಸುತ್ತಾರೆ ತಂದೆ. ಹಾಗೆ ಕೆಲಸದಲ್ಲಿ ಸಮಾಧಾನದಲ್ಲಿ ಇರುವಂತೆ ಆಶೀರ್ವದಿಸ ತಂದೆ. ಗಂಡುಗಳು ದುಡಿತಾರೆ, ಹೆಣ್ಣು ಮಕ್ಕಳು ದುಡಿದಿದ್ದಾರೆ ತಂದೆ. ಅವರಿಗೆ ದಾರಿ ತೋರಿಸಿ ತಂದೆ. ಅವ್ರಿಗೆ ದುಡಿಯುವ ಕಷ್ಟಗಳು ಅವರಿಗೆ ಸಂತೋಷವನ್ನು ಕೊಡುವಂತೆ ಆಶೀರ್ವದಿಸ ತಂದೆ. ಎಲ್ಲ ಮಕ್ಕಳು ಸಂಸಾರದಲ್ಲಿ ತಂದೆ ತಾಯಿಯನ್ನು ಸಾಕಬೇಕು, ಮಕ್ಕಳನ್ನು ಸಾಕಬೇಕು ಅಂತ ಅವರಿಗೆ ಕಷ್ಟಪಡುತ್ತಿದ್ದಾರೆ ತಂದೆ. ಅವ್ರು ನೀವೇ ಸಮಾಧಾನ ತಂದೆ. ಅಪ್ಪ, ಎಷ್ಟೋ ಜನಗಳು ಹೊರಗಡೆ ಒಂದು ತರ ಕಷ್ಟ ಅಂದ್ರೆ ಒಳಗಡೆ ಇನ್ನೊಂದ್ ತರ ಕಷ್ಟ ತಂದೆ. ಯೂನಿಯನ್ ಅಂತ ಓಪನ್ ಮಾಡಿ ಅಲ್ಲೂ ಕಷ್ಟವಾಗಿದೆ ತಂದೆ. ಆದರೂ ಅದನ್ನೆಲ್ಲ ಕಷ್ಟಪಟ್ಟು ಎಲ್ಲೂ ದುಡಿದಿದೆ ತಂದೆ. ನೀವೇ ಸಮಾಧಾನ ತಂದೆ. ಪವಿತ್ರಾತ್ಮರೇ ಜೊತೆಲಿ ಇದ್ದು ಅವರಿಗೆ ದಾರಿ ತೋರಿಸ್ಕೊಡಿ ತಂದೆ. ಕೆಲಸಕ್ಕೆ ನಿಂತು 50 ವರ್ಷ 60 ವರ್ಷದವರೆಗೂ ದುಡಿತಾರೆ ತಂದೆ. ವಯಸ್ಸಾದರೂ ಕೆಲಸ ಬಿಡದೆ ದುಡಿತವ್ರೆ ತಂದೆ. ಜೀವನದಲ್ಲಿ ಕೆಲಸ ನಮಗೆ ಮುಖ್ಯ ತಂದೆ. ಹಾಗೆ ಸಂಸಾರಕ್ಕೆ ಮುಖ್ಯವಾಗಿದೆ ತಂದೆ. ಇದಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ತಂದೆ. ದುಡಿಯುವ ಎಲ್ಲ ಮಕ್ಕಳಿಗೆ ನಿಮ್ಮ ಆಶೀರ್ವಾದ ಇರುವಂತೆ ಆಶೀರ್ವಾದ ನಮ್ಮ ಪ್ರೀತಿ ತಂದೆ. ಪಿತನ, ಸುತ್ತನ, ಪವಿತ್ರ ನಾಮದಲ್ಲಿ ಆಮೇಲೆ. ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ. ಅಪ್ಪ ತಂದೆ ಸ್ತೋತ್ರ, ರಾಜ ವಂದನೆ, ರಾಜ ಆರಾಧನೆ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಿಮ್ಮೆಲ್ಲರಿಗೆ ಕರುಣಿಸಿದ್ದಕ್ಕಾಗಿ ನಿಮಗೆ ಕೋಟ್ಯಾನುಕೋಟಿ ಸ್ತೋತ್ರಗಳು ಸ್ವಾಮಿ. ಅಪ್ಪ ತಂದೆ, ಎಲ್ಲ ಕೂಲಿ ಕಾರ್ಮಿಕರ ನಿಮ್ಮ ಪಾದಚರಣೆಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಎಲ್ಲ ಕೂಲಿ ಕಾರ್ಮಿಕರ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಅಪ್ಪ, ಅವರನ್ನು ಆಶೀರ್ವದಿಸಿ ಕಾಪಾಡಿ ಮುನ್ನಡೆಸಿ ಎಂದು ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ, ಅವರಿಗೆ ಕೆಲಸ ಮಾಡುವಾಗ ಅವರಿಗೆ ಸಂರಕ್ಷಣೆ ಕೊಡಿರಿ ಸ್ವಾಮಿ. ಅವರಿಗೆ ಯಾವ ಅನಾಹುತ ಆಗದಂತೆ ಅವರನ್ನು ಕಾಪಾಡಿ ಸ್ವಾಮಿ. ಅಪ್ಪ ತಂದೆ, ಅವರಿಗೆ ಕೆಲಸವು ಮಾಡುವಾಗ ಅಪ್ಪ ತಂದೆ, ಎಷ್ಟೆಷ್ಟು ದೊಡ್ಡ ದೊಡ್ಡ ಕೆಲಸಗಳು ಅವ್ರು ಮಾಡ್ತಿರ್ತಾರೆ ಸ್ವಾಮಿ. ಅವರಿಗೆ ಸಂರಕ್ಷಣೆ ಆಗಿದ್ದು ನೀವೇ ನೆರಳಾಗಿದ್ದು ಅವರನ್ನು ಕಾಪಾಡಿರಿ ಸ್ವಾಮಿ. ಅವರು ಮುನ್ನಡೆಸಿದ ಕರುಣೆ ತೋರಿನ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ ದೇವರೇ, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಅಪ್ಪ, ಅವರ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರಲ್ಲಿ ಪ್ರತಿಯೊಬ್ಬರಲ್ಲಿ ಅಪ್ಪ ತಂದೆ ಕೂಲಿ ಕೆಲಸ ಮಾಡುವ ಅಪ್ಪ ಹಗಲು ಇರಳು ಎನ್ನದೆ ಸ್ವಾಮಿ ಅಪ್ಪರು ಕೆಲಸವನ್ನು ಮಾಡ್ತಿದ್ದಾರೆ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸಿರಿ, ಮುನ್ನಡೆಸಿರಿ ಎಂದು ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ ಕಡಿಮೆ ಕೂಲಿಯನ್ನು ಕೊಟ್ಟು ಅಪ್ಪ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾರೆ ಸ್ವಾಮಿ. ಅಪ್ಪ, ಆ ಮಕ್ಕಳನ್ನು ಆಶೀರ್ವದಿಸಿರಿ. ಅಪ್ಪ, ಕೆಲಸ ಜಾಸ್ತಿ, ಕೂಲಿ ಮಾತ್ರ ಕಡಿಮೆ ಸ್ವಾಮಿ. ಅಪ್ಪ, ಅವರ ಮೇಸ್ತ್ರಿಗಳನ್ನು ಅವರ ಗೌರ್ಮೆಂಟ್ ಅನ್ನು ಮನ ಪರಿವರ್ತನೆಗೊಳಿಸಿರಿ ಸ್ವಾಮಿ. ಏಕೆಂದರೆ ಸ್ವಾಮಿ, ಕೂಲಿ ಕಮ್ಮಿ ಮತ್ತು ಕೊಡ್ತಾರೆ, ಕೆಲಸ ಮಾತ್ರ ಜಾಸ್ತಿ ಇರುತ್ತೆ ಸ್ವಾಮಿ. ಹಗಲಿರಳೆನ್ನದೆ ಕೆಲಸ ಮಾಡ್ತಾನೆ ಇರಬೇಕು ಸ್ವಾಮಿ. ಎದ್ದು ಅವರನ್ನು ಆಶೀರ್ವದಿಸಿರಿ, ಅವರ ಮನಸ್ಸುಗಳನ್ನು ಮುಟ್ಟಿರಿ ಸ್ವಾಮಿ. ಅಪ್ಪ ತಂದೆ, ಅವರ ಕೆಲಸ ತಕ್ಕಂತೆ ಅವರಿಗೆ ಸಂಬಳ ಸಿಗುವಂತೆ ನಿಮ್ಮ ಕೃಪೆಯನ್ನು, ನಿಮ್ಮ ಕರುಣೆಯನ್ನು ಅವರಿಗೆ ಸಂಬಳ ಸಿಗುವಂತೆ ಆಶೀರ್ವದಿಸಿರಿ ಸ್ವಾಮಿ. ಎಸ್ಸೆ ಕರುಣಾಮಯ ದೇವನೇ, ಕರುಣೆ ಉಳ್ಳ ದೇವನೇ,
ಕರ್ನಾಳು ರಕ್ಷಕನೇ, ಎಲ್ಲ ಕೂಲಿ ಕಾರ್ಮಿಕರನ್ನ ಆಶೀರ್ವದಿಸಿರಿ. ಅವ್ರು ಮಾಡೋ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ನೀವು ಜೊತೆಯಾಗಿದ್ದು ಅವ್ರನ್ನ ಮುನ್ನಡೆಸಿರಿ ಸ್ವಾಮಿ. ಅವರು ಸೋತೋದಾಗ, ನೆಂದೋದಾಗ, ಬೆಂದೋದಾಗ ಸ್ವಾಮಿ ಅಪ್ಪ ಅವ್ರ ಜೊತೆಯಾಗಿದ್ದು ನೀವು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ ದೇವರೇ, ದುಡಿದ ಭಾರ ಮತ್ತು ಬಳೆದ ಬಂಡಾಗಿರುವ ಸಾರ್ವಜನಿಕರೇ, ನೀವು ನನ್ನ ಬಳಿಗೆ ಬಂದಿರಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ ಅಂತ ನೀವು ವಾಗ್ದಾನ ಮಾಡಿದ್ದೀರ ಸ್ವಾಮಿ. ಅಪ್ಪ ತಂದೆ, ಕೂಲಿ ಕಾರ್ಮಿಕರು ಹಗಲಿಲ್ಲದೆ ಸ್ವಾಮಿ ಅಪ್ಪ ಶ್ರಮ ಪಟ್ಟು ದುಡಿತಾನೆ ಇರುತ್ತಾರೆ ಸ್ವಾಮಿ. ಅವತ್ತು ಅವರಿಗೆ ಹಗಲು ರಾತ್ರಿ ಅನ್ನೋದು ವ್ಯತ್ಯಾಸ ಗೊತ್ತಿರಲಿಲ್ಲ ಸ್ವಾಮಿ. ಅಪ್ಪ ಅವೇ ದುಡಿತಾನೆ ಇರುತ್ತಾರೆ ಸ್ವಾಮಿ. ಆ ಮಕ್ಕಳನ್ನ ಆಶೀರ್ವದಿಸಿರಿ, ಆ ಮಕ್ಕಳ ಜೀವಿತವನ್ನ ಆಶೀರ್ವದಿಸಿರಿ. ಅಪ್ಪ ತಂದೆ, ಅಪ್ಪ ಅವರಿಗೆ ವಿಶ್ರಾಂತಿ ತಗೊಳ್ಳುವ ಸಮಯದಲ್ಲಿ ಸ್ವಾಮಿ ನೀವು ಅಪ್ಪ ಅವರ ಜೊತೆಯಲ್ಲಿದ್ದು ಅಪ್ಪ ಅವರಿಗೆ ಒಳ್ಳೆ ನಿದ್ರೆಯನ್ನು ಕೊಟ್ಟು ಅವರನ್ನು ಮುನ್ನಡೆಸಿರಿ ರಜ. ಅಪ್ಪ ತಂದೆ, ಅವರ ಅನ್ನ ಪಾನಗಳೆಲ್ಲವನ್ನ ಆಶೀರ್ವದಿಸಿರಿ ಸ್ವಾಮಿ. ಒಂದು ಹೊತ್ತಿ ಊಟಕ್ಕೋಸ್ಕರ ಅಪ್ಪ ತಂದೆ ಹಗಲಿರುಳೆನ್ನದೆ ಶ್ರಮ ಪಡ್ತಿರೋ ಮಕ್ಕಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ ಅವ್ರು ಮಾಡೋ ಸೇವಿಸುವ ಎಲ್ಲ ಅನ್ನ ಪಾನಗಳನ್ನು ಆಶೀರ್ವದಿಸಿರಿ ಸ್ವಾಮಿ. ಅವರ ಮೇಲೆ ಕರುಣೆ ತೋರಿ ದಯೆ ತೋರಿ ಎಂದು ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ರಜ. ಅಪ್ಪ ತಂದೆ, ಮುನ್ಸಿಪಾಲಿಟಿಯಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರ ವ್ಯಕ್ತಿಗಳನ್ನ ಆಶೀರ್ವದಿಸಿರಿ ಸ್ವಾಮಿ. ಅಪ್ಪ ತಂದೆ, ಅವರು ಕಡಿಮೆ ಕೂಲಿ ತಗೊಂಡು ಅಪ್ಪ ತಂದೆ ಹಗಲುಗಳೆನ್ನದೆ ಅವ್ರು ಕೆಲಸ ಮಾಡಿಸ್ಕೊಳ್ತಿದ್ದಾರೆ ಸ್ವಾಮಿ. ಅಪ್ಪ ಎಲ್ಲರಿಗೂ ಅವ್ರಿಗೆ ಪರ್ಮನೆಂಟ್ ಆಗುವಂತೆ ಆಶೀರ್ವದಿಸಿರಿ ಸ್ವಾಮಿ. ಎಲ್ಲರೂ ಪರ್ಮನೆಂಟ್ ಗೌರ್ಮೆಂಟ್ ಕಾರ್ಮಿಕರಂತೇಳಿ ಅಪ್ಪ ತಂದೆ ವರ್ಕರ್ಸ್ ಅಂತೇಳಿ ಅವರಿಗೆ ಗೌರ್ಮೆಂಟ್ ಅವರಿಗೆ ಆಯ್ಕೆ ಮಾಡುವಂತೆ ಆಶೀರ್ವದಿಸಿರಿ ಸ್ವಾಮಿ. ಅವರನ್ನು ಪ್ರತಿಯೊಬ್ಬರನ್ನು ಆಶೀರ್ವದಿಸಿರಿ ಸ್ವಾಮಿ. ಕರುಣೆ ತೋರಿ ದಯೆ ತೋರಿ ಎಂದು ಎಲ್ಲ ಕೋರಿಕೆಗಳನ್ನು ಮಾತೆ ಮರಿಯಮ್ಮರ ಮಧ್ಯಸ್ಥಿಕೆಯಲ್ಲಿ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ನನ್ನ ಜೀವನ ಉಳ್ಳ ತಂದೆಯೇ, ಆಮೇನ್. ಆಮೇನ್. ಅಪ್ಪ ತಂದೆ, ಎಲ್ಲ ಕಾರ್ಮಿಕರ ಕರಗಳು ನಿಮ್ಮ ಮುಂದೆ ಇದೆ. ಎಲ್ಲ ಕಾರ್ಮಿಕರ ದುಡಿಮೆಗಳು ನಿಮ್ಮ ಮುಂದೆ ಇದೆ. ಎಲ್ಲ ಕಾರ್ಮಿಕರ ಪ್ರಯತ್ನಗಳು ನಿಮ್ಮ ಮುಂದೆ ಇದೆ. ಎಲ್ಲ ಕಾರ್ಮಿಕರ ಕಣ್ಣೀರು, ದುಃಖ, ಭಾರಗಳು ನಿಮ್ಮ ಮುಂದೆ ಇದೆ. ಒಂದೆಡೆ ವ್ಯವಸಾಯ ಮಾಡುವಂಥ ಕಾರ್ಮಿಕ ಹಗಲು ರಾತ್ರಿ ಆತನು ದುಡಿಯುತ್ತಾನೆ. ಬಿಸಿಲಿನ ಬೇಗೆಯಲ್ಲಿ ದುಡಿದು ಸ್ವಾಮಿ ಕಂಗಾಲಾಗಿ ಹೋಗುತ್ತಾನೆ. ಹೀಗೆ ಬಿಸಿಲಿನಲ್ಲಿ ದುಡಿದು ಕಂಗಾಲಾಗಿ ಕೂಲಿಗಾಗಿ ಕಾಳು ಎಂದು ಜೀವಿಸುವ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಬೆಳಗಿನಿಂದ ಸೂರ್ಯನ ಶಾಖದಲ್ಲಿ ನಿಂತು ರಾತ್ರಿಯ ತನಕ ಬೆವೆತು ಜೀವಿಸುವ ಮಕ್ಕಳು ಸ್ವಾಮಿ. ಒಂದು ಕಡೆ ಬಣ್ಣಗಳನ್ನು ಒಡೆಯುವವರು, ಒಂದು ಕಡೆ ಕಬ್ಬಿಣ ಕೆಲಸ ಮಾಡುವವರು, ಇನ್ನೊಂದು ಕಡೆ ಮನೆಯನ್ನು ಕಟ್ಟುವವರು, ಇನ್ನೊಂದು ಕಡೆ ರಸ್ತೆಗಳಲ್ಲಿ ಶುಚಿತ್ವ ಮಾಡುವವರು, ಇನ್ನೊಂದು ಕಡೆ ರಸ್ತೆಯಲ್ಲಿ ನಿಂತು ಬಿಸಿಲಿನಲ್ಲಿ ಬೇಗೆಯಲ್ಲಿ ವ್ಯಾಪಾರ ಮಾಡುವವರು ಸ್ವಾಮಿ, ಕಂಪನಿಗಳಲ್ಲಿ ಕೆಲಸ ಮಾಡುವವರು, ವಾಹನಗಳನ್ನು ಓಡಿಸುವವರು ಸ್ವಾಮಿ, ಅನೇಕ ವಿಧದಲ್ಲಿ ಮನೆಯ ಕೆಲಸಗಳನ್ನು ಮಾಡುವವರು ಸ್ವಾಮಿ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ಅಪ್ಪ ತಂದೆಯೇ, ಕರುಣೆ ತೋರಿ ದಯೆ ತೋರಿರಿ ಸ್ವಾಮಿ. ನಿಮ್ಮ ಅನಂತ ಕೃಪೆಗೆ ಸ್ವಾಮಿ ತುಂಬಿ ಅಭಿಷೇಕಿಸಿರಿ ಸ್ವಾಮಿ. ಎಲ್ಲ ಕಾರ್ಮಿಕರ ನೋವುಗಳು, ಭಾರಗಳು, ಕಣ್ಣೀರು, ದುಃಖ, ಸಾಲ, ಚಿಂತನೆ, ಯೋಚನೆ, ತನ್ನ ಮಕ್ಕಳನ್ನು ಕುರಿತಾಗಿ, ತನ್ನ ಎತ್ತವರನ್ನು ಕುರಿತಾಗಿ, ಒಡ ಹುಟ್ಟಿದವರನ್ನು ಕುರಿತವರಾಗಿ, ತನ್ನ ಪತ್ನಿಯನ್ನು ಕುರಿತು, ತಮ್ಮ ಪತಿಯನ್ನು ಕುರಿತು, ಹೀಗೆ ಒಬ್ಬೊಬ್ಬರನ್ನು ಕುರಿತು ಯೋಚಿಸಿ ಹಲವಾರು ವಿಧದ ಕೊರತೆಗಳಿಗೂ ಖಿನ್ನತೆಗೂ ಕಾರಣವಾಗಿ ಎಷ್ಟೋ ಜನರು ತಮ್ಮ ಜೀವನವನ್ನು ನಡೆಸಲಾಗದೆ, ಸಂಪಾದಿಸುವ ಕೆಲಸ, ಮಾಡಿದ ಕೆಲಸಕ್ಕೆ ತಕ್ಕದಾದಂತಹ ಕೂಲಿ ಸಿಕ್ಕದೆ ಸ್ವಾಮಿ, ಎಷ್ಟೋ ಜನ ಹಣ ಮೋಸ ಹೋಗಿ ಕೂಲಿ ಮಾಡಿಯೂ ಸಹ ಹಣವನ್ನು ಕೊಡದಂಥ ಎಷ್ಟೋ ಜನರಿದ್ದಾರೆ ಸ್ವಾಮಿ. ಆ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ದಯೆ ತೋರಿ ಸ್ವಾಮಿ. ಮಕ್ಕಳಿಗೆ ಸಾಂತ್ವನವನ್ನು ಕೊಡಿರಿ ಸ್ವಾಮಿ. ಮತ್ತೊಬ್ಬರ ಕೂಲಿಯನ್ನು ಕೊಳ್ಳೆ ಹೊಡೆಯದಂತೆ ಮಾಡಿರಿ ಸ್ವಾಮಿ. ಹೌದು ಸ್ವಾಮಿ, ಒಂದು ದಿನದ ಕೂಲಿಯನ್ನು ನೀನು ಕೊಡದೆ ಹೋದರೂ ಸಹ ಆ ಕಾರ್ಮಿಕನ ಕಣ್ಣೀರು ನಿನ್ನ ಮನೆಯಲ್ಲಿ ಕೂಲಿಯ ಸಮೇತವಾಗಿ ಅಳುವುದು ಎಂಬುದಾಗಿ ಸ್ವಾಮಿ ನಿಮ್ಮ ವಾಕ್ಯ ಹೇಳುತ್ತದೆ ಸ್ವಾಮಿ. ಒಬ್ಬನು ದುಡಿಮೆಗಾರನು ಬಡ್ಡಿಗಾಗಿ ತನ್ನ ಕಂಬಳಿಯನ್ನು ಒತ್ತೆ ಇಟ್ಟರೂ ಸಹ ರಾತ್ರಿ ಆಗುವಷ್ಟರಲ್ಲಿ ನೀನು ಅವನಿಗೆ ಅದನ್ನು ಹಿಂತಿರುಗಿಸದೆ ಹೋದರೆ ಅವನು ಚಳಿಯಲ್ಲಿ ನಡುಗುವಂತ ಆ ಒಂದು ನೋವಿಗೆ ಸದುತ್ತರವನ್ನು ಕೊಡಬೇಕಾಗುತ್ತದೆ ಎಂಬುದಾಗಿದೆ ನೀವು ಹೇಳುತ್ತೀರಿ, ವಾಕ್ಯ ಹೇಳುತ್ತದೆ ಸ್ವಾಮಿ. ಕರುಣಿಸಲಿ ಸ್ವಾಮಿ. ಎಲ್ಲ ಮೋಸ ಹೋಗುವಂತಹ ಎಲ್ಲ ಕಾರ್ಮಿಕರನ್ನ, ದುಡಿಮೆಯಿಂದ ಹಗಲು ರಾತ್ರಿ ದುಡಿಯುವಂತಹ ಕಾರ್ಮಿಕರನ್ನ
ಸ್ವಾಮಿ, ಉಣ್ಣಲಾಗದೆ ಅನಾರೋಗ್ಯವಿದ್ದರೂ ಸಹ ದುಡಿಯುವಂಥ ಕಾರ್ಮಿಕರನ್ನ, ಹಾಗೂ ಸ್ವಾಮಿ ನಿಮ್ಮ ವಾಕ್ಯವನ್ನು ಸಾರುವ ಕಾರ್ಮಿಕರನ್ನ, ಯಾಚಕರನ್ನ, ಶುಶ್ರೂಷಕರನ್ನ, ಮಿಷನರಿ ಪಾಸ್ಟರ್ಸ್ಗಳನ್ನು ಆಶೀರ್ವದಿಸಿರಿ ರಾಜ. ಹಗಲು ರಾತ್ರಿ ನಿಮ್ಮ ಸೇವೆಯೇ ಅವರ ಜೀವನವಾಗಿದೆ ಸ್ವಾಮಿ. ನಿಮ್ಮ ಜೀವನವೇ ಸ್ವಾಮಿ, ಅವರ ಜೀವನವೇ ನಿಮ್ಮ ಸೇವೆ ಆಗಿದೆ ಸ್ವಾಮಿ. ಅವರಿಗೆ ಯಾವ ವಿಧವಾದಂತಹ ಸವಲತ್ತುಗಳಿಲ್ಲ ಸ್ವಾಮಿ. ಎಷ್ಟೋ ಜನ ರಸ್ತೆಗಳಲ್ಲಿ, ಬೀದಿಗಳಲ್ಲಿ, ಊರುಗಳಲ್ಲಿ, ಆನ್ಲೈನ್ಗಳಲ್ಲಿ ಸ್ವಾಮಿ ನಿಮ್ಮ ವಾಕ್ಯವನ್ನು ಸಾರುತ್ತಾ ಇದ್ದಾರೆ ರಾಜ. ನಿಮಗಾಗಿಯೇ ದುಡಿಯುತ್ತಾ ಇದ್ದಾರೆ ರಾಜ. ಎಷ್ಟೋ ಜನಗೆ ಯಾವ ವಿಧವಾದ ಸವಲತ್ತುಗಳು ಇಲ್ಲ ಸ್ವಾಮಿ ದೇವ. ಸ್ವಾಮಿ, ಆದರೆ ನಿಮ್ಮ ಮೇಲಿನ ಭರವಸೆ ನಿಮಿತ್ತವಾಗಿ ಜೀವಿಸುವಾಗ ನೀವು ಅವರಿಗೆ ಉಣ್ಣಲು ಕಾಳನ್ನು ಕೊಡುತ್ತೀರಿ, ವಸ್ತ್ರವನ್ನು ಕೊಡುತ್ತೀರಿ, ಮನೆಯನ್ನು ನೀವು ಎಲ್ಲವನ್ನು ಅವರಿಗೆ ಒದಗಿಸಿಕೊಡುತ್ತೀರಿ ರಾಜ. ಸ್ವಾಮಿ, ಎಲ್ಲ ಶುಶ್ರೂಷಕರ ಮೇಲೆ, ಶುಶ್ರೂಷಕರ ಜೀವಿತದ ಮೇಲೆ, ಅವರ ಕುಟುಂಬಗಳ ಮೇಲೆ ಕರುಣೆ ತೋರಿ, ದಯೆ ತೋರಿರಿ ಸ್ವಾಮಿ. ಹೌದು ಸ್ವಾಮಿ, ದುಡಿಯುವಂತಹ ಎಲ್ಲ ಮಕ್ಕಳನ್ನು, ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು, ಒಂದಲ್ಲ ಒಂದು ವಿಧದಲ್ಲಿ ದುಡಿಯುವಂತಹ ಎಲ್ಲ ಮಕ್ಕಳನ್ನು ಆಶೀರ್ವದಿಸಿ ಅನುಗ್ರಹಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನವುಳ್ಳ ತಂದೆಯೇ. ಆಮೇನ್. ಆಮೇನ್. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ಜಯಮಾಲ. ದೇವರ ವಾಕ್ಯ ಜೀವಂತ ವಾಕ್ಯ. ಲೂಕ 17:3 ವಾಕ್ಯ. ನಿನ್ನ ಸಹೋದರನು ತಪ್ಪು ಮಾಡಿದರೆ ಅವನನ್ನು ಖಂಡಿಸು, ಪಶ್ಚಾತ್ತಾಪ ಪಟ್ಟರೆ ಕ್ಷಮಿಸಬೇಡ. ಮಾರ್ಗ 10:47 ವಾಕ್ಯ. ಯೇಸು ದಾವೀದ ಕುಲಪುತ್ರರೇ ದಯೆ ತೋರಿರಿ. ಲೂಕ 12:17 ವಾಕ್ಯ. ಭಯಪಡಬೇಡಿ, ಅನೇಕ ಕುಪ್ಪಚ್ಚಿಗಳಿಂದ ನೀವೆಷ್ಟು ಅಮ್ಮದವುಳ್ಳವರು. 2 ಕೊರಿಂಥಿಯರಿಗೆ 12:9 ವಾಕ್ಯ. ನಿಮಗೆ ಕೃಪೆ ನನಗೆ ಸಾಕು. ಲೂಕ 9:35 ವಾಕ್ಯ. ಈತನು ನನ್ನ ಪುತ್ರನು, ನಾನು ಆರಿಸಿಕೊಂಡವನು, ಈತನ ಮಾತಿಗೆ ಕಿವಿಗೊಡಿರಿ ಎಂದು ವಾಡಿಕೆ ಹೇಳಿಸಿತು. ಮತ್ತಾಯ 13:43 ವಾಕ್ಯ. ನೀತಿವಂತರು ತಮ್ಮ ತಂದೆಯ ರಾಜ್ಯದಲ್ಲಿ ಸೂರ್ಯನಂತೆ ಬೆಳಗುವರು. ಅಪೊಸ್ತಲರು 18:10 ವಾಕ್ಯ. ನಾನು ನಿನ್ನೊಂದಿಗಿದ್ದೀನಿ, ಯಾರು ನಿನಗೆ ಕೇಡು ಮಾಡುವುದಿಲ್ಲ. ಕೀರ್ತನೆ 91:11 ವಾಕ್ಯ. ನೀನು ಓದಲೆಲ್ಲ ನಿನ್ನ ಕಾಗಿದಕ್ಕೆ ಕೊಟ್ಟಿಯನಾದ ಕಟ್ಟಳ ತನ್ನ ದೂತರಿಗೆ. ಲೂಕ 17:21 ವಾಕ್ಯ. ದೇವರ ಸಾಮ್ರಾಜ್ಯವು ನಿನ್ನೊಳಗೆ ಇದೆ. ಲೂಕ 7:14 ವಾಕ್ಯ. ಯುವಕನೇ, ನಾನು ನಿಮಗೆ ಹೇಳುತ್ತೇನೆ, ಎದ್ದೇಳು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯಾದ್ರೆ ಈ ದಿನದ ಪ್ರಾರ್ಥನೆ. ನನ್ನನ್ನು ಸದಾ ಪರಿಶೋಧಿಸಿ ನನ್ನ ಪಾಪದ ಅರಿವನ್ನು ನೀಡಿ ನೂತನ ವ್ಯಕ್ತಿಯಾಗಿ ನನ್ನನ್ನು ಮಾರ್ಪಡಿಸುತ್ತಿರುವ ನನ್ನ ದೇವರೇ, ನಿಮಗೆ ಆರಾಧನೆ. ನನ್ನ ಬದುಕಿನ ಕ್ಷಣಗಳಲ್ಲಿ ನಾನು ನಿಮ್ಮ ಮುಂದೆ ಕುಳಿತು ಕಾಲದಿಂದ ನನ್ನ ಮೇಲೆ ಕರುಣೆ ತೋರಿರಿ ಎಂದು ಪ್ರಾರ್ಥಿಸುತ್ತಿದ್ದೇನೆ. ಓ ನನ್ನ ದೇವರೇ, ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುವ ನನ್ನ ಪ್ರಾರ್ಥನೆಯನ್ನು ಆಲಿಸಿ, ನನ್ನ ಬದುಕಿನ ಕ್ಷಣಗಳಲ್ಲಿ ನಾನು ಪಶ್ಚಾತ್ತಾಪದಿಂದಲೂ ಪರಿವರ್ತನೆಯಿಂದಲೂ ನೂತನ ಮನುಷ್ಯನಾಗಿ ಬಾಳುವ ಜ್ಞಾನವನ್ನು, ವಿವೇಕವನ್ನು ನನಗೆ ನೀಡಿ, ನಿಮ್ಮ ಆಗಮನವು ಅತಿ ಶ್ರೇಷ್ಠ. ಆ ನಿಮ್ಮ ಆಗಮನಕ್ಕಾಗಿ ಕಾದು ಕುಳಿತಿರುವ ನನ್ನ ಜೀವನವನ್ನು ಸ್ವಾರ್ಥಕಗೊಳಿಸಿರಿ. ಓ ನನ್ನ ಪ್ರಭುವೆ, ಕತ್ತಲು ತುಂಬಿದ ನನ್ನ ಬಾಳಿಗೆ ಬೆಳಕಾಗಿ ಬನ್ನಿ, ನನ್ನನ್ನು ಅನುಗ್ರಹಿಸಿರಿ, ನಿಮ್ಮ ಸ್ವತ್ತಾಗಿ ಮಾರ್ಪಡಿಸಿರಿ ಎಂದು ಪಿತಾ, ಸುತ, ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆ. ಆಮೆನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಎಲ್ಲ ಕಾರ್ಮಿಕರನ್ನು ಸಮರ್ಪಿಸಿ ದುಡಿಯುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. ತಾಯಿ ಮಾತೆ ಮರಿಯಮ್ಮನವರು ದುಡಿದರು. ಇಂದು ನಾವು ವಿಶೇಷವಾಗಿ ಸಂತ ಜೋಸೆಫರನ್ನು ನಾವು ಸ್ಮರಿಸುತ್ತಾ ಇದ್ದೇವೆ. ಈ ತಿಂಗಳ ಮೇ ತಿಂಗಳ ಮೊದಲನೆಯ ಈ ದಿನ ಸಂತ ಜೋಸೆಫರಿಗಾಗಿ ಸಮರ್ಪಿಸಿದಂತಹ ದಿನ. ಸಂತ ಜೋಸೆಫರು ಕಾರ್ಮಿಕರಾಗಿದ್ದರು. ಸಂತ ಜೋಸೆಫರ ಕಾರ್ಮಿಕ ಜೀವನವು, ಆಧ್ಯಾತ್ಮಿಕ ಜೀವನವು ಬೆಸೆದು ಹೋಗಿತ್ತು. ಒಂದು ಕಡೆ ತನ್ನ ಮಗನ
ಜವಾಬ್ದಾರಿ, ಒಂದು ಕಡೆ ಪತ್ನಿಯ ಜವಾಬ್ದಾರಿ, ಒಂದು ಕಡೆ ದೇವರು ಕೊಟ್ಟ ಜವಾಬ್ದಾರಿ, ಇನ್ನೊಂದು ಕಡೆ ತನ್ನ ಕುಟುಂಬದ ಜವಾಬ್ದಾರಿ. ಎಲ್ಲ ಕಾರ್ಯದಲ್ಲಿ, ಎಲ್ಲ ಜವಾಬ್ದಾರಿಯಲ್ಲಿಯೂ ನಿಷ್ಠಾವಂತರಾಗಿದ್ದಂಥ ಸಂತ ಜೋಸೆಫರು. ಅಸೋತೆ ಜೋಸೆಫರ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿ ಎಂದು ವಿನಯಿಸೋಣ. ಓ ಸಂತ ಜೋಸೆಫರೇ, ಸರ್ವೇಶ್ವರ ಸ್ವಾಮಿಯ ನುಡಿಗೆ ಕಿವಿಗೊಟ್ಟು ರಕ್ಷಕರಾದ ಪ್ರಭು ಯೇಸುವಿಗೆ ಸಾಕು ತಂದೆಯಾಗಿ ಹಗಲು ರಾತ್ರಿ ನಿದ್ರಿಸದೆ ಹೆರೋದನಿಗೆ ಹೆದರುತ್ತಾ ತನ್ನ ಮಗನ ಪ್ರಾಣವನ್ನು ಉಳಿಸುವುದಕ್ಕಾಗಿ ರಾತ್ರೋ ರಾತ್ರಿಗಳು ಅಲೆದಾಡಿದಂತ ಸಂತ ಜೋಸೆಫರೇ, ತಾಯಿ ಮಾತೆಯು ಗರ್ಭಿಣಿಯಾಗಿದ್ದಾಗ, ತುಂಬು ಗರ್ಭಿಣಿಯ ಸಮಯದಲ್ಲಿ ಸ್ಥಳಗಳು ಸಿಕ್ಕದೆ ಹೋದಾಗ ದನದ ಕೊಟ್ಟಿಗೆಯಲ್ಲಿ ಆ ತಾಯಿಯ ಶುಶ್ರೂಷೆ ಮಾಡಿ ಪ್ರಸವವನ್ನು ನಡೆಸಿದ ಸಂತ ಜೋಸೆಫರೇ, ಹಾಗೂ ಮಾತೆ ಮರಿಯಮ್ಮನವರನ್ನ ಪ್ರಭು ಯೇಸುವನ್ನ ಸಾಕಿ ಸಲಹಲು ತಮ್ಮ ಮರಣದ ಅವಧಿಯ ಕೊನೆಯದವರೆಗೂ ಅನಾರೋಗ್ಯದಲ್ಲಿದ್ದರೂ ಸಹ ಪ್ರಾಯದಲ್ಲಿಯೇ 40 ವರ್ಷ ಪ್ರಾಯದಲ್ಲ ಒಳಗೆ ಮರಣ ಹೊಂದಿದಂತಹ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಹೌದು, ವಿವಾಹವಾಗಿ 33 ವರ್ಷದ ಒಳಗೆ ಮರಣವನ್ನಪ್ಪಿದ ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಓ ಸಂತ ಜೋಸೆಫರೇ, ಪ್ರತಿಯೊಬ್ಬ ಕಾರ್ಮಿಕರಿಗಾಗಿ ಪ್ರಾರ್ಥಿಸಿರಿ, ಪ್ರತಿಯೊಂದು ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ಸಂತ ಜೋಸೆಫರೇ, ನೀವು ನಿಷ್ಠಾವಂತರಾಗಿ ಬದುಕಿ ಬಾಳಿದಂತೆ ನಾವು ಸಹ ನಿಷ್ಠಾವಂತರಾಗಿ ಬದುಕಿ ಬಾಳುವಂತೆ ಮಾಡಿ. ಈ ಲೋಕದಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಮಿಕನು, ಒಂದಲ್ಲ ಒಂದು ವಿಧದಲ್ಲಿ ದುಡಿಮೆಯನ್ನು ಮಾಡುವ ಪ್ರತಿಯೊಬ್ಬ ಕಾರ್ಮಿಕನು ನಿಷ್ಠಾವಂತರಾಗಿ ದುಡಿಯುವಂತೆ ಪ್ರಾರ್ಥಿಸಿರಿ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡುವಾಗ ಸಂತ ಜೋಸೆಫರೇ, ಲಂಚತನ, ಮೋಸ, ಅನ್ಯಾಯ, ಕೇಡು ಇವುಗಳೇ ತಲೆದೂರುತ್ತಾ ಇದೆ. ಯಾವ ಕೆಲಸ ಮಾಡಲು ಹೋದರೂ ಲಂಚ, ಏನು ಮಾಡಿದರೂ ಲಂಚ. ಅದರಲ್ಲಿಯೂ ಸರ್ಕಾರಿ ಕೆಲಸದಲ್ಲಿರುವಂತಹ ವ್ಯಕ್ತಿಗಳಲ್ಲಿ ನಾವು ನೋಡುವಾಗ 100ಕ್ಕೆ 95% ಲಂಚ ತೆಗೆದುಕೊಳ್ಳುವ ಸಂಬಳಕ್ಕಿಂತ ಹೆಚ್ಚಾಗಿ ಲಂಚವನ್ನು ಪಡೆದು ಜನರ ರಕ್ತವನ್ನು ಹೀರುತ್ತಾ ಇದ್ದಾರೆ. ಓ ಸಂತ ಜೋಸೆಫರೇ, ಅವರೆಲ್ಲರಿಗೂ ಪರಿವರ್ತನೆಯನ್ನು ಕೊಡಿರಿ, ಪ್ರಾಮಾಣಿಕತೆಯನ್ನು ಕೊಡಿರಿ. ಓ ಸಂತ ಜೋಸೆಫರೇ, ಕರುಣಿಸಿ ಅನುಗ್ರಹಿಸಿರಿ ಎಂದು ನಿಮ್ಮ ಪ್ರಿಯ ಪುತ್ರರಲ್ಲಿ ಪ್ರಾರ್ಥಿಸಿ ಎಂದು ಪಿತಸುತ ಪವಿತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸುವಾಗ ನಿಮ್ಮ ಪತ್ನಿಯಾದಂತಹ, ದೈವದಾಸಿಯಾದಂತಹ, ದೈವಾನುಗ್ರಹ ಭರಿತರಾಗಿರುವಂತಹ ಮಾತೆಯಲ್ಲಿ ನಾವು ವಿನಯಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ. ಅಮ್ಮ ಪರಿಶುದ್ಧ ಮಾತೆಯೇ, ಜಪಸರು ಹಿಡಿದು ಪ್ರಾರ್ಥಿಸುವ ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿರಿ. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ನಾವು ಪ್ರಾರ್ಥಿಸೋಣ, ಜಪಸರು ಹಿಡಿದು ಪ್ರಾರ್ಥಿಸೋಣ. ಅಮ್ಮ ಎಲ್ಲ ಕಾರ್ಮಿಕರಿಗಾಗಿ ಪ್ರಾರ್ಥಿಸಿ ಎಂದು ನಾವು ಭಿನ್ನಯಿಸೋಣ. ಜಪಸರು ಹಿಡಿದು ನಾವು ಭಿನ್ನಯಿಸೋಣ.